ನನಗೆ ಗೊತ್ತಾಗೋದು ಒಂದು ಬಂದ್ಬಿಟ್ಟು ಮುಂಗಾರು ಮಳೆ 2. ಇದು ಕುಮಾರಧಾರ. ನೋಡಿ ಇದೆ ಕುಮಾರಧಾರ. ನೋಡಿ ಇಲ್ಲಿ ಯಾವುದೋ ಸೂಪರ್ ಡೂಪರ್ ನದಿ ಅನಿಸುತ್ತಾ ಇದೆ. ಯಾವ ನದಿ ಅಂತ ಹೆಸರು ಗೊತ್ತಿಲ್ಲ. ಬ್ರಿಡ್ಜು, ನೀರೆಲ್ಲ ಹರಿತಾ ಇದೆ. ಸೊ ನೀರು ಪಾರು ಏನೋ ಕಾಣಿಸುವಂತ ನಿಲ್ಲಿಸಿದ್ವಿ. ಆ ಕಡೆ ಎಲ್ಲ ಐಕ್ಳುಗಳು, ಹುಡುಗರುಗಳು ಜಳಕ ಮಾಡಾಕ್ತಾರೆ ಬ್ಯಾಡಲ್ಲೇ. ಯಾಕೆ ನೋಡಿ ಚೆನ್ನಾಗಿದೆಲ್ಲ, ಇದು ಭಾರಿ. ಸೊ ನಾವಿದ್ದೀವಿ ಬಿಸಿಲೆ ಘಾಟ್, ನಿಸರ್ಗದ ಮಡಿಲಲ್ಲಿ. ಸೂಪರ್ ಆಗಿದೆ. ಇನ್ನು ಮಳೆಗಾಲ ಬಂದರೆ ಮಸ್ತ್ ಇರುತ್ತೆ. ಇದೆ ನೋಡಿ ಕುಮಾರ ಪರ್ವತ. ಎಷ್ಟು ಚಂದ ಐತೆ ಮರೆ. ಅದ್ರ ಮ್ಯಾಗಲ್ಲಿ ಹೋಗಿದ್ವಿ ನೋಡಿ. ಇದು ನಾವು ಬಿಸಿಲೆ ಘಾಟಿಂದ ಇಲ್ಲಿ ಕಾಣತ್ತದ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ವಾ, ಅದೇ ಬೆಟ್ಟಗಳನ್ನ ಸಾಲ ಹತ್ತಿ ಸೂಪರ್ ವ್ಯೂ. ಅಲ್ಲಿ ನೋಡಿ ಮ್ಯಾಗ ಕಾಣುತ್ತಲ್ರಿ, ಅಲ್ಲೇ. ಇನ್ನು ನಾವು ಟ್ರೆಕ್ಕಿಂಗಲ್ಲಿ ಹೋಗಿದ್ವಿ. ಒನ್ ವೇ 14 ಕಿಲೋಮೀಟ್ರ್. ನಾವು ಬಂದಿದ್ದ ಟೈಮ್ ತುಂಬ ಚೆನ್ನಾಗಿದೆ. ಇದು ಡಿಸೆಂಬರ್ ಫಸ್ಟ್ ವೀಕು. ಹಿಂಗಾಗಿ ಫುಲ್ಲು ಹಚ್ಚ ಹಸಿರಾಗಿ ಎಲ್ಲ ಮೋಡ ಕವಿದ ವಾತಾವರಣದಲ್ಲಿ ಮಂಜು ಗಡ್ಡೆಗಳೆಲ್ಲ ತುಂಬಿದೆ. ಅದೇ ನಾವು ಏನಾದರೂ ಇನ್ನೊಂದು 1 ಮಂತ್ ಲೇಟ್ ಆಗಿಬಿಟ್ರೆ ಇದೇನು ಕಾಣಿಸಲ್ಲ. ನೋಡ್ರಿ ಇದು ಎಷ್ಟು ಚಂದ ಐತಿ. ನಾವು ತುಟ್ಟ ತುದಿಗೆ ನಾವು ಹೋಗಿ ಬಂದಿದ್ದು. ಒನ್ ವೇ 14 ಕಿಲೋಮೀಟ್ರ್. ಸೊ ಹೋಗೋದು ಬರೋ ಸೇರಿ 28 ಕಿಲೋಮೀಟ್ರ್. ಹೋಗಿ ಬರೋದ್ರಾಗ ನಮ್ಮ ಕಾಲೆಲ್ಲ ಬಿದ್ದು ಹೋಗಿದ್ದು. ಭಾರಿ ಐತಲ್ಲ ಜಾಗ ನೋಡಿ. ನಾವಿರೋದು ಬಿಸಿಲೆ ಘಾಟ್. ಸೂಪರ್. ಸಾಕಾಗಿದೆ.
ನಾವಿದ್ದೀವಿ ಇವತ್ತು ಬಿಸಿಲೆ ವ್ಯೂ ಪಾಯಿಂಟ್. ಬಿಸಿಲೆ ಘಾಟ್ನಾಗ ಮಸ್ತ್ ಇತ್ತು ರೋಡು, ಸುಯಿ 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 ಅಂತ ಮಸ್ತ್ ಮಜಾ ಬಂತು ನೋಡಿ. ಇಲ್ಲಿ ನೋಡಿ ಬಿಸಿಲೆ ವ್ಯೂ ಪಾಯಿಂಟ್, ಕರ್ನಾಟಕ ಅರಣ್ಯ ಇಲಾಖೆ ಹಾಸನ ಅರಣ್ಯ ವಿಭಾಗ ಯಳಸೂರು ವಲಯ ಬಿಸಿಲೆ ಮೀಸಲು ಅರಣ್ಯ. ಇಲ್ಲಿ ಟಿಕೆಟ್ ಇರ್ತದೆ, ಟಿಕೆಟ್ ಹೋಗ್ಬೇಕು. ಇದೇ ಕಾಸಿದೆ ನನ್ನ ಹತ್ರ. ಒಬ್ರಿಗೆ ಎಷ್ಟು? ಓ 20 ರೂಪಾಯಿ. ಸರ್ ಎಷ್ಟು ದೂರ ಆಗುತ್ತೆ ಒಳಗಡೆ? ಎಷ್ಟು ಮೀಟರ್ಸ್ ಅಂತ? 100 ಮೀಟರ್ಸ್. ಓಕೆ. ಇದು ವಾಪಸ್ ಇಲ್ಲಿಂದ ಹೋದ್ರೆ ಚನ್ನರಾಯಪಟ್ಟಣಕ್ಕೆ ಹೋಗುತ್ತೆ ಅಥವಾ ಸಕಲೇಶ್ಪುರ್ಗೂ ಹೋಗುತ್ತೆ. ಏನು ನೋಡಿ, ಯಳಸೂರು ಹಾಸನ ವಲಯ ವಿಭಾಗ ಬಿಸಿಲೆ ವ್ಯೂ ಪಾಯಿಂಟ್, ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್. ಒಮ್ಮೆ ಒಳಗೆ 20 ರೂಪಾಯಿ ಟಿಕೆಟ್ ಒಬ್ಬರಿಗೆ, ಇಲ್ಲಿಂದ 100 ಮೀಟ್ರ್ ಒಳಗಡೆ. ಒಳ್ಳೆ ಗೌರವ ಕೊಟ್ಟು ಮಾತಾಡ್ತಾರೆ ಕಳಕಲ್ಲ. ಜಾಗ ತಣ್ಣಗೆ ಮಸ್ತ್ ಐತಿ. ಗಾಗಲ್ ಬೇಕಾಗಿಲ್ಲ ಗುರು ನೋಡ್ರಿ. ನಾವು ಬಿಸಿಲಿದ್ದಂದು ಗಾಗಲ್ ಹಾಕೊಂಡ್ರೆ ಇಲ್ಲಿ ಬಿಸಿಲೇ ಇಲ್ಲ ಅಂದ್ರೆ ಅಲ್ಲಿ ಮ್ಯಾಗ ವ್ಯೂ ಪಾಯಿಂಟ್ನಾಗ ಇರ್ಬೋದು ಏನೋ ಅಂತ ಅಂದ್ಕೊಂಡು ಹಾಕೊಂಬಂದಿದ್ದೆ. ಗೊತ್ತದ ನೀವು ಯಾಕೆ ಭಾಳ ಬದಲಾಗಿದ್ದೀರ ಅಂತ. ಬರ್ರಿ ಅಲ್ಲೇ ವ್ಯೂವ್ನಾಗ ತೋರಿಸ್ತೀನಿ ಅಂತ. ಮಸ್ತ್ ಇಲ್ಲೇ ಟಾಯ್ಲೆಟ್ ಐತಿ, ಜೆಂಟ್ಸ್ ಲೇಡೀಸು ಸಪ್ರೇಟು. ಸೊ ಇಲ್ಲಿ ಬಂದು ನೀವು ಯೂಸ್ ಮಾಡಬಹುದು. ಗುಡ್, ಈ ಥರ ಜಾಗದಾಗಿರ್ಬೇಕಪ್ಪ. ಆಮೇಲೆ ಈ ಪಾಯಿಂಟ್ನಾಗ ಹೇಳ್ಬೇಕಂದ್ರೆ ಭಾಳ ಪಿಕ್ಚರು ನೆಕ್ಸ್ಟ್ ಶೂಟ್ ಆಗಿದೆ ಇಲ್ಲಿ. ಮುಂಗಾರ ಬಳೆ, ಅದೇ ರವಿಚಂದ್ರನ್ ಸರ್ ಮತ್ತು ಗಣೇಶ್ ಅವ್ರದ್ದು ಇದೆಲ್ಲ ಆಲ್ರೆಡಿ ಎಂಗೇಜ್ಡು ಮರ್ತ್ಬಿಡು ಅಂತಾರಲ್ಲ ಆ ಪಾಯಿಂಟು. ಆಮೇಲೆ ಚಿಕ್ಕಣ್ಣವ್ರದ್ದು ಸಾಂಗು ಎಲ್ಲ ಶೂಟಿಂಗ್ ಆಗಿದೆ. ಹಿಂಗೆ ಹಲವಾರು ಪಿಕ್ಚರ್ಗಳು ಇಲ್ಲೇ ಶೂಟಿಂಗ್ ಆಗ್ಯಾವ. ಓಹೋ ನೋಡ್ರಿ ಇಲ್ಲಿ ಸೊ ಕಮ್ಮಿ ಮಾತಾಡ್ತೀನಿ ನಡ್ರಿ. ಓ ಮೈ ಗಾಡ್, ಮಸ್ತ್ ಐತಲ್ಲ ಪಾಯಿಂಟ್. ಪಾಯಿಂಟಿಗೆ ಹೋಗ್ರಿ, ಇನ್ನೂ ಮಸ್ತ್ ಕಾಣುತ್ತೆ. ಬೆಸ್ಟ್ ಕೆಲಸ ಇದು. ಸೊ ಎಲ್ಲರೂ ಒಂದು ಕಡೆ ನಿಂತು ಫೋಟೋ ತೆಗೆಸ್ಕೊಳೋಕ್ಕಿಂತ ಈ ಥರ ವ್ಯೂ ಪಾಯಿಂಟ್ ಮಾಡಿದ್ರೆ ಗೌರ್ಮೆಂಟ್ಗೂ ಎಂಟ್ರಿ ಫೀಸ್ ಸಿಗುತ್ತೆ, ನಮಗೂ ಒಂದು ಒಳ್ಳೆಯ ಸುರಕ್ಷಿತವಾದಂಥ ಜಾಗ. ಕಾರ್ಗಿರ್ ಪಾರ್ಕ್ ಮಾಡಿ, ಬೈಕಿಗೆ ಪಾರ್ಕ್ ಮಾಡಿ ಹೋಗಿ ನೋಡೋಕ್ಕೆ ಬರುತ್ತೆ, ಹೌದಲ್ಲ? ನೈಸ್. ನೋಡ್ರಿ ಇದೆಲ್ಲವಾ ದಕ್ಷಿಣ ಕನ್ನಡ, ಅದು ದಕ್ಷಿಣ ಕನ್ನಡ ಆಚೆಗೆ. ಸರ್ ಇದು ಯಾವುದಂದ್ರೆ ಇದು ದೊಡ್ಡ ಬೆಟ್ಟ. ಇದು ದೊಡ್ಡ ಬೆಟ್ಟ. ಆ ಕಡೆ ಈ ಕಡೆ ಇದು ಬಣಗಿರಿ ಬೆಟ್ಟ. ಹಾಂ, ಅದು ಮಲ್ಲಳ್ಳಿ ಫಾಲ್ಸು. ಹಾಂ, ಇದು ಏಣಿಕಲ್ಲು. ಇದು ಪಟ್ಲೆ ಬೆಟ್ಟ. ಇದು ಕುಸ್ಬೆಗಿರಿ. ಇದು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾರೆ. ಟ್ರೆಕ್ಕಿಂಗ್ ಹೋಗ್ತಾರೆ. ಮೇಲೆ ಹೋಗೋದು ಯಾವುದು? ಮೇಲೆ ಹೋಗೋದು ಇದು ಅಲ್ಲಿ ರೋಡ್ ಇದೆ, ಅಲ್ಲಿ ಹಾಂ ಹೆಗಡು ಮನೆ ಅಂತ. ಅಲ್ಲ, ಪೀಕ್ ಯಾವುದು? ಅದೇ ಆ ಕಡೆ ಅಲ್ಲಿ ಮೇಲೆ ತುದಿ ಕಾಣಿಸ್ತಾ ಇರೋದು. ಪೀಕಲ್ಲಿ ಹೋಗಿ ಹಂಗೆ ಕುಮಾರ ಅದೇ ನಿನ್ನೆ ಇಷ್ಟೊತ್ತಿನಲ್ಲಿ ಅಲ್ಲಿದ್ವಿ ನಾವು. ನಿನ್ನೆ ಆಚೆ ಹೋಗಿ ಇಳಿಯೋದೆ ಆಚೆ. ಸರ್ ಇದು ರಜಾ ಇರುತ್ತಾ ಇದು ವ್ಯೂ ಪಾಯಿಂಟು? ಇಲ್ಲ, ರಜಾ ಅನ್ನೋದು ಯಾವುದೂ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿ ಸಂಜೆ 5ವರೆಗೆ ಓಪನ್. 5 ಅಷ್ಟು ಬಂದ್ ಮಾಡೋದು. ಓಕೆ, ಸಾಟರ್ಡೆ ಸಂಡೇ ಎಲ್ಲವಾಗಲೂ ಓಪನ್? ಯಾವಾಗಲೂ ಓಪನ್ ಇದೆ. ಇದು ಯಾವುದೇ ಥರ ಫುಡ್ ಗಿಡ್ ಏನಾದರೂ ಮಾಡಲ್ಲ ಒಳಗಡೆ? ಫುಡ್ ಏನು ಯಾವುದನ್ನು ಒಳಗಡೆ ಏನು ಇದೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಳಸೂರು ವಲಯ ಹಾಸನ ವಿಭಾಗ, ಕಾಡು ಬೆಳೆಸಿ ನಾಡು ಉಳಿಸಿ. ನೋಡಿ, ವ್ಯೂ ಪಾಯಿಂಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ, ನಿಮಗೆ ಓದಿ ಹೇಳ್ತೀನಿ ಬರ್ರಿ. ನೋಡಿ
ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿರುವ ಬಿಸಿಲೆ ಗ್ರಾಮವು ತನ್ನ ಪೂರ್ವ ದಿಕ್ಕಿನಲ್ಲಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಸಕಲೇಶಪುರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ತನ್ನ ಉತ್ತರ ಕಾಗನೀರಿ ಮೀಸಲು ಅರಣ್ಯ, ಪಶ್ಚಿಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಿ ಮಲೈ ಮೀಸಲು ಅರಣ್ಯ, ನೇತೃತ್ವಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಅರಣ್ಯ ವಲಯ ಹಾಗೂ ದಕ್ಷಿಣದಲ್ಲಿ ಕೊಡಗಿನ ಪುಷ್ಪಗಿರಿ ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಿಂದ ಸುತ್ತುವರಿದಿದೆ. ನೋಡ್ರಿ, ಸೊ ಬಿಸಿಲೆ ಘಾಟ್ ವೀಕ್ಷಣಾ ಸ್ಥಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರ ಪರ್ವತ 1319 ಮೀಟರ್, ಕೊಡಗು ಜಿಲ್ಲೆಯ ದೊಡ್ಡ ಬೆಟ್ಟ 1119 ಹಾಗೂ ಪುಷ್ಪಗಿರಿ 1712 ಮೀಟರ್, ಹಾಸನ ಜಿಲ್ಲೆಯ ಪಟ್ಟಬೆಟ್ಟ 1112 ಮೀಟರ್ ಹಾಗೂ ಎಣ್ಣಿಕಲ್ಲು 900 ಮೀಟರ್ ಗುಡ್ಡಗಳು ಕಾಣಲ್ಪಡುತ್ತವೆ. ನೋಡ್ರಿ, ನೋಡಿ ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್. ಅದ್ಭುತವಾಗಿ ಕಾಣುತ್ತೆ ಇಲ್ಲೆಲ್ಲ. ಇಲ್ಲಿ ಬಂದರೆ ನೋಡಿ ಎಲ್ಲ ಬೆಟ್ಟಗಳು. ಪೂರ್ತಿ ಎತ್ತರವಾದ ಬೆಟ್ಟ ಇದೆಯಲ್ಲ, ಅದೇ ನೋಡಿ ಕುಮಾರ ಪರ್ವತ. ನಾವು ಟ್ರೆಕ್ ಮಾಡಿದ್ದು ಕುಕ್ಕಿಂದ 14 ಕಿಲೋಮೀಟ್ರು ಒನ್ ವೇ, ಒಟ್ಟು ನಾವು ಮಾಡಿದ್ದು ಟ್ರೆಕ್ಕು 18. ನೋಡಿರಿ ಎಲ್ಲ ಬೆಟ್ಟಗಳು, ಗುಡ್ಡಗಳು, ಮಂಜು ಗಿಂಜು, ಮೋಡ ಗಿಡ ಎಷ್ಟು ಚಂದ ಕಾಣುತ್ತೆ. ಇದು ಕುಕ್ಕೆಯಿಂದ 25 ಕಿಲೋಮೀಟ್ರು. ಆಸಮ್ ಜಾಗ.